ಈಗ ಏನಾಗಿದೆ, ಅವ್ರ ಮೇಲೆ ಏನು ಆರೋಪ? ಸರ್, ನಾನು ಹುಡುಗಿ ಚಿಕ್ಕಪ್ಪ. ನಮ್ಮ ಹುಡುಗಿನ ವಿದ್ಯಾರಣ್ಯಪುರದಲ್ಲಿ ಸೂರಜ್ ಅನ್ನೋ ಹುಡುಗನಿಗೆ ಅರೇಂಜ್ ಮ್ಯಾರೇಜ್ ಮಾಡಿದ್ವಿ. ಮದುವೆ ಅವರೇ ಮಾಡಿಕೊಂಡ್ರು. ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿದ್ವಿ. ಅವ್ರು ನಮಗೆ ರಿಸೆಪ್ಷನ್ ಒಂದು ಮಾಡಿಕೊಡಿ ಅಂತ ಕೇಳಿದರು. ಸುಮಾರು ಒಂದು 45 ಲಕ್ಷ ಖರ್ಚು ಮಾಡಿ ಅವ್ರಿಗೆ ರಿಸೆಪ್ಷನ್ ಮಾಡಿದ್ವಿ ಪ್ಯಾಲೇಸ್ ಗ್ರೌಂಡಲ್ಲಿ. ಮತ್ತು ಮದುವೆ ಆಗಿದ್ದು ಬಂದು ಅಕ್ಟೋಬರ್ 29ಕ್ಕೆ. ಅಕ್ಟೋಬರ್ 29 ಮದುವೆ ಆಗಿ ನೆಕ್ಸ್ಟ್ ಡೇನೇ ಅವ್ರ ಮನೆಗೆ ಕಳಿಸ್ಕೊಡ್ಬೇಕು. ಅವ್ರ ಮನೆಗೆ ಹೋಗಿದ್ದ ದಿನದಿಂದ ಇವತ್ತಿನ ತನಕ ಅವಳು ನೆಮ್ಮದಿಗಿರಲಿಲ್ಲ. ಸಿಕ್ಕಾಪಟ್ಟೆ ಟಾರ್ಚರ್. ಏನು ಟಾರ್ಚರ್ ಅಂದರೆ, ನಿನ್ನ ಹತ್ರ ಎಷ್ಟು ಒಡವೆ ಇದೆ, ಯಾವಾಗ ತೊಗೊಬರ್ತೀಯಾ, ನಿನ್ನ ಹೆಸರಲ್ಲಿ ಏನು ಆಸ್ತಿ ಇದೆ, ಅದನ್ನು ಯಾವಾಗ ತೊಗೊಬರ್ತೀಯ. ಮತ್ತು ಅವರಿಬ್ಬರ ಮಧ್ಯೆ ಇವತ್ತಿನ ತನಕ ಗಂಡ ಹೆಂಡತಿ ಸಂಬಂಧನೇ ಇರಲಿಲ್ಲ. ಅದು ಇಂಪಾರ್ಟೆಂಟ್. ಅವಳು ಕೇಳಿದಾಳೆ, ಅದನ್ನು ನೀನು ಯಾಕೆ ಕೇಳ್ತೀಯ, ನನ್ನ ಇಷ್ಟ, ನೀನು ಯಾವಾಗ ಇದೆಲ್ಲ ತೊಗೊಬರ್ತೀಯ, ನಾನು ಆಗ ಯೋಚನೆ ಮಾಡ್ತೀನಿ. ಅಲ್ಲಿ ತನಕ ನಮ್ಮ ತಾಯಿ ಹೇಳಿದ್ದಾರೆ, ನನ್ನ ನಿನ್ನ ಸಂಬಂಧ ಇಷ್ಟೇ, ಇಲ್ಲ ಹೋಗ್ತೀಯಾ ಹೋಗು, ನಾನು ಇನ್ನೊಂದು ಮದುವೆ ಆಗ್ತೀನಿ. ರಿಸೆಪ್ಷನ್ ಆಗಿದೆ ಅವಳ ಸರ್ ನವಂಬರ್ 23ಕ್ಕೆ. ಅಂದರೆ ಮ್ಯಾರೇಜ್ ಆಗಿ 1 ಮಂತ್ ಮ್ಯಾರೇಜ್ ಆಗಿ 1 ಮಂತ್ ಆಗಿ ರಿಸೆಪ್ಷನ್. ಅದು ಅವ್ರ ರಿಕ್ವೆಸ್ಟ್ ಮೇಲೆ ಡೇಟ್, ಆ ಡೇಟಿಗೆ ಮಾಡಿಕೊಟ್ವಿ. ಅವ್ರು ಹೆಂಗೆ ಕೇಳಿದಾರೋ ಹಂಗೆ ಮಾಡಿಕೊಟ್ಟಿದ್ವಿ. ಮದುವೆ ಅವರು ಮಾಡಿದ್ದಾರೆ. ನಾವು ನಮ್ಮ ಕಡೆಯಿಂದ ಏನು ಬೇಕೋ ಅವ್ರು ಏನು ಡಿಮ್ಯಾಂಡ್ ಇಟ್ಟಿದ್ರು ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ವಿ. ರಿಸೆಪ್ಷನ್ ಕಮ್ ಬೀಗ್ ರೂಟ್ ಅದು. ಅಂದರೆ ಮದುವೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವ್ರು ಏನು ನಿಮ್ಮ ಹತ್ರ ಕೇಳಿರಲಿಲ್ಲ? ಇಲ್ಲ, ಡೌರಿ ಏನು ಆಗೇನು ಕೇಳಿರಲಿಲ್ಲ ಸರ್. ಮದುವೆ ಆದಮೇಲಿಂದ ಶುರು ಆಗಿದ್ದು. ಮದುವೆ ಆದಮೇಲೆ ಶುರು ಆಗಿದ್ದು. ಅವತ್ತಿಂದ ಆ್ಯಕ್ಚುಲಿ ಶ್ರೀಲಂಕಾ ಹನಿಮೂನ್ ಅಂತ ಶ್ರೀಲಂಕಾ ಪ್ಯಾಕೇಜ್ ಮಾಡ್ಕೊಂಡು 10 ಡೇಸಿಗೆ ಮಾಡ್ಕೊಂಡು ಹೋಗಿದ್ದು. ಇವತ್ತು ಬರಬೇಕಿತ್ತು ಅವ್ರು ರಿಟರ್ನ್. ಸಂಡೇನೇ ರಿಟರ್ನ್ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಅರ್ಲಿಯಾಗಿ 5 ಡೇಸಿಗೆ ಕರ್ಕೊಬಂದಿದ್ದಾರೆ. ಏನಕ್ಕೆ ಕರ್ಕೊಬಂದಿದ್ದಾನೆ ಅಂತ ಇವರು 22nd ಹೋಗಿದ್ದಾರೆ. ಸಂಡೇ ಅವರು ಈವ್ನಿಂಗ್ ಬಂದಿದ್ದಾರೆ. ಬಂದಮೇಲೆ ತಾಯಿ ಕಾಲ್ ಮಾಡಿದ್ದಾಳೆ. ಸೊ ತಂದೆ ತಾಯಿ ಜೊತೆಲಿ ಒಂದು ಇಬ್ಬರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಏನಕ್ಕೆ ಈ ಥರ ಮಾಡ್ತಿದ್ಯಾ, ಯಾಕೆ ಬಂದಿದ್ದು ಅಂತ ಕೇಳಿದ್ದಾರೆ. ಅದಕ್ಕೆ ಅವನು ಏನೂ ರೆಸ್ಪಾಂಡ್ ಮಾಡದೆ ಇವ್ರಿಗೆ ಬಾಯಿಗೆ ಬಂದಂಗೆ ಬೈದು ಮನೆಯಿಂದ ಆಚೆ ಹೋಗಿ, ಏನಕ್ಕಿದ್ದೀರಾ ನಿಮಗೆ, ಕರ್ಕೊಂಡೋಗಿ ನಿಮ್ಮ ಮಗಳು, ಬೇಡ ನನಗೆ, ಆ ಥರ ಮಾತಾಡಿ. ಆಗ ಇವ್ರು ಏನು ಮಾಡಿದ್ದಾರೆ, ಕರ್ಕೊಂಡು ವಾಪಸ್ ಬಂದಮೇಲೆ ಅವಳು ನಿನ್ನೆ ಈ ಥರ ಮಾಡಿಕೊಂಡು ಹಾಸ್ಪಿಟಲ್. ಡಾಕ್ಟ್ರ್ ಓಕೆ. ನಿಮ್ಮ ಹೆಸರು ಸರ್? ನೀವು ಹುಡುಗಿಗೆ? ನನ್ನ ಹೆಸರು ಬಾಬು, ಹುಡುಗಿಗೆ ಚಿಕ್ಕಪ್ಪ ಆಗ್ತೀವಿ. ಓಕೆ ಸರ್, ನೀವು ಮಾತಾಡ್ತೀರಾ?